ರಾಮ ಮಂದಿರ ಉದ್ಘಾಟನೆಗೆ ಶಂಕರಾಚಾರ್ಯ ಪೀಠ ವಿರೋಧ, ಅಪಪ್ರಚಾರ. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಶ್ರೀಗಳ ಕರೆ. ಶಂಕರ ಪೀಠದ ಹೆಸರಲ್ಲಿ ಅಪಪ್ರಚಾರಕ್ಕೆ ಶೃಂಗೇರಿ ಮಠದಿಂದ ಸ್ಪಷ್ಟನೆ ಸಿಕ್ಕಿದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಎಲ್ಲರೂ ನೆನಪಿಟ್ಕೊಳ್ಬೇಕು. ಕೆಲ ಧರ್ಮದ್ವೇಷಿಗಳಿಂದ ಶೃಂಗೇರಿ ಶ್ರೀಗಳ ಹೆಸರಲ್ಲಿ ಅಪಪ್ರಚಾರ ನಡೆದಿದೆ. ಶ್ರೀಗಳ ಭಾವಚಿತ್ರವನ್ನ ಬಳಸಿ ಅಪಪ್ರಚಾರ ಮಾಡ್ತಿದ್ದಾರೆ. ಶೃಂಗೇರಿ ಜಗದ್ಗುರುಗಳು ಈ ರೀತಿ ಸಂದೇಶವನ್ನ ನೀಡಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಶೃಂಗೇರಿ ಮಠದಿಂದ ಈ ಸ್ಪಷ್ಟನೆ ಹೊರಬಿದ್ದಿದೆ. ರಾಮ ಮಂದಿರ ಉದ್ಘಾಟನೆಗೆ ಶಂಕರಾಚಾರ್ಯ ಪೀಠ ವಿರೋಧ ಅನ್ನುವಂತಹ ಸುದ್ದಿ ಏನು ಹರಿದಾಡ್ತಾ ಇದೆ, ಇದು ಅಪಪ್ರಚಾರ ಅಂತ ಈಗ ಶಂಕರ ಪೀಠದ ಹೆಸರಲ್ಲಿ ನಡೀತಾ ಇರುವಂತಹ ಈ ಅಪಪ್ರಚಾರಕ್ಕೆ ಶೃಂಗೇರಿ ಮಠ ಸ್ಪಷ್ಟನೆ ಕೊಟ್ಟಿದೆ. ಶೃಂಗೇರಿ ಜಗದ್ಗುರುಗಳು ಈ ರೀತಿ ಸಂದೇಶವನ್ನ ನೀಡಿಲ್ಲ. ಪ್ರಾಣ ಪ್ರತಿಷ್ಠಾಪನೆಯ ದಿನ ಶ್ರೀರಾಮತಾರಕ ಮಂತ್ರ ಜಪಿಸೋದಕ್ಕೆ ಕರೆ ಕೊಡಲಾಗಿದೆ. ಶ್ರೀಗಳ ಭಾವಚಿತ್ರವನ್ನ ಬಳಸಿ ಅಪಪ್ರಚಾರ ಮಾಡ್ತಿದ್ದಾರೆ. ಕೆಲ ಧರ್ಮ ದ್ವೇಷಿಗಳಿಂದ ಶೃಂಗೇರಿ ಶ್ರೀಗಳ ಹೆಸರಲ್ಲಿ ನಡೀತಾ ಇರುವಂತಹ ಅಪಪ್ರಚಾರ ಇದು. ಶಂಕರ ಪೀಠದ ಹೆಸರಲ್ಲಿ ಅಪಪ್ರಚಾರಕ್ಕೆ ಈಗ ಶೃಂಗೇರಿ ಮಠ ಸ್ಪಷ್ಟನೆ ಕೊಟ್ಟಿದೆ. ಮಠದಿಂದ ಹೊರಬಿದ್ದಿರುವಂತಹ ಸ್ಪಷ್ಟನೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು. ರಾಮ ಮಂದಿರ ಉದ್ಘಾಟನೆಗೆ ಶಂಕರಾಚಾರ್ಯ ಪೀಠ ವಿರೋಧ ಅನ್ನುವಂತಹ ಸುದ್ದಿ ಏನು ಹರಿದಾಡ್ತಾ ಇತ್ತು, ಇದು ಅಪಪ್ರಚಾರ ಅಂತ ಈಗ ಮಠದಿಂದ ಸ್ಪಷ್ಟನೆ ಸಿಕ್ಕಿದೆ. ಶೃಂಗೇರಿ ಜಗದ್ಗುರುಗಳು ಈ ರೀತಿ ಸಂದೇಶ ನೀಡಿಲ್ಲ ಅಂತ ಮಠ ಬಹಳ ಸ್ಪಷ್ಟವಾಗಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇಂಥದ್ದೊಂದು ಸುದ್ದಿ ಹರಿದಾಡ್ತಾ ಇತ್ತು, ಆದ್ರೆ ಈಗ ಮಠ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಈ ಅಪಪ್ರಚಾರಕ್ಕೆ, ಇಂಥ ಸುದ್ದಿಗಳಿಗೆ ಈಗ ಫುಲ್ ಸ್ಟಾಪ್ ಬಿದ್ದಂತಾಗಿದೆ. ಖಂಡಿತವಾಗ್ಲೂ ಶ್ವೇತಾ, ಯಾಕೆಂದ್ರೆ ಮಠದ ವಿರುದ್ಧ ಒಂದು ಖಾಸಗಿ ವೆಬ್ಸೈಟ್ ಸೇರಿದಂತೆ ಕೆಲವರು ಒಂದು ಅಪಪ್ರಚಾರವನ್ನು ಕೂಡ ಮಾಡ್ತಾ ಇದ್ರು. ಅಂದ್ರೆ ಶೃಂಗೇರಿ ಗುರುಗಳ ಒಂದು ಭಾವಚಿತ್ರವನ್ನು ಬಳಸಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಅದಕ್ಕೆ ಗುರುಗಳು ಅಂದ್ರೆ ಶೃಂಗೇರಿ ಶಂಕರ ಮಠ ಇದಕ್ಕೆ ವಿರೋಧವಿದೆ ಅನ್ನೋ ಸಂದೇಶವನ್ನು ಕೂಡ ಸಾರ್ತಾ ಇದ್ರು. ಇದಕ್ಕೆ ಮಠದ ಆಡಳಿತಾಧಿಕಾರಿಗಳಾಗಿರುವಂತಹ ಗೌರಿಶಂಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಶ್ರೀರಾಮ ಮಂದಿರ ಉದ್ಘಾಟನೆಗೆ ಯಾರು ಕೂಡ ಶೃಂಗೇರಿಯ ಶಂಕರ ಮಠದಿಂದಾಗ್ಲಿ ಯಾವುದೂ ಕೂಡ ವಿರೋಧವಿಲ್ಲ, ಎಲ್ಲರೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳುವಂತ ಸುದಿನ ಅನ್ನೋ ನಿಟ್ಟಲ್ಲೂ ಕೂಡ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಅಂದು ಎಲ್ಲರೂ ಕೂಡ ರಾಮ ಜಪವನ್ನು ಕೂಡ ರಾಮತಾರಕ ಜಪವನ್ನು ಕೂಡ ಮಾಡಬೇಕು, ಅಲ್ಲದೆ ಈ ನಿಟ್ಟಲ್ಲಿ ಕೂಡ ಅವತ್ತು ಕೂಡ ಪೂಜೆ, ವಿಶೇಷವಾದಂತ ಪೂಜೆಯನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತೆ ಅನ್ನೋ ಕೂಡ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಶೃಂಗೇರಿ ಮಠದ ಕಿರಿಯ ಜಗದ್ಗುರುಗಳ ಫೋಟೋವನ್ನು ಬಳಸಿ ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಖಾಸಗಿ ವೆಬ್ಸೈಟ್ ನಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಒಂದು ಅಪಪ್ರಚಾರವನ್ನು ಕೂಡ ಮಾಡಲಾಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಶೃಂಗೇರಿ ಮಠದಿಂದ ಈಗ ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಅಯೋಧ್ಯೆಯ ರಾಮ ಜನ್ಮಭೂಮಿ ಟ್ರಸ್ಟ್ ನ ಸದಸ್ಯರು ಕೂಡ ಕಿರಿಯ ಜಗದ್ಗುರುಗಳಿಗೆ ಒಂದು ಉದ್ಘಾಟನೆ ಆಮಂತ್ರಣವನ್ನು ಕೂಡ ಕೊಟ್ಟಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.